ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತ್ರೀ ಯಂಗರ್ ಕುಳಾವಲ್ ನಡುಂಗ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ತ್ರೀ ಯಂಗರ್ ಕುಳಾವಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಕುಳಾವಲ್ ತ್ರಿಯಂಗ ನಡುಂಗ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ. ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಅರ್ಜುನ್ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಇನ್ನೂ ಎಲ್ಲಿ ಕೂಡ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಈ ತ್ರಿಯಂಗ ರಣೈ ಅಲ್ಲಿ ಏನಪ್ಪ ಅಂತಂದರೆ, ಈ ಮೂವಿಯಲ್ಲಿ ಅರ್ಜುನ್ ಸರ್ಜಾ ಅವರು ಒಂದು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಇರ್ತಾರೆ ಗೈಸ್. ಆ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಏನಪ್ಪ ಅಂತಂದರೆ, ಆ ಅರ್ಜುನ್ ಸರ್ಜಾ ಅವರು ತನ್ನದೇ ಏನೇ ಕೇಸ್ ಬಂದರೂ ಅವರು ಒಂದು 5 ಡೇಸಲ್ಲಿ ಮತ್ತು 10 ಡೇಸಲ್ಲಿ ಆ ಕೇಸನ್ನು ಕೂಡ ಕಂಪ್ಲೀಟ್ ಮಾಡಿ ಅಲ್ಲಿಗೆ ಆ ಫೈಲನ್ನು ಕಳಿಸ್ತಾ ಇರ್ತಾರೆ. ಆ ಫೈಲನ್ನು ಕಳಿಸ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಇವ್ರಿಗೆ ಒಂದು ಕೇಸ್ ಬರುತ್ತೆ. ಇವರು ಒಂದು ಕೇಸ್ ಬಂದಾಗ ಏನಾಗುತ್ತೆ ಅಂತಾರೆ, ಈ ಹುಡುಗಿ ತಪ್ಪಿಸ್ಕೊತಾ ಇರ್ತಲ್ಲ ಮತ್ತು ಅವಳು ಎಲ್ಲೆಲ್ಲಿ ಹೋಗ್ತಿದ್ದಲ್ಲ, ಏನೇನು ಆಗ್ತಿದ್ದಲ್ಲ ಅಂತ ನೆಟ್ವರ್ಕ್ ಕೂಡ ಕರೆಕ್ಟಾಗಿ ಗೊತ್ತಾ ಇರೋದಿಲ್ಲ. ಆಗ ಗೊತ್ತಾಯಿದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಅರ್ಜುನ್ ಸರ್ಜಾ ಅವರು ಹೋಗ್ತಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಕೂಡ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ, ಆ ಹುಡುಗಿ ಜೊತೆ ಏನಪ್ಪ ಅಂತಾರೆ, ಆ ಹುಡುಗಿ ಒಂದು ಹುಡುಗನ ಕೂಡ ಇಬ್ಬರು ಇಷ್ಟಪಡ್ತಿರ್ತಾರೆ. ಇಬ್ಬರು ಇಷ್ಟಪಟ್ಟಿದ್ದಾಗ ಏನಾಗುತ್ತೆ, ಅವರ ಫ್ಯಾಮಿಲಿಯೆಲ್ಲ ಕೂಡ ಗೊತ್ತಾಗಿರೋದಿಲ್ಲ. ಆ ಫ್ಯಾಮಿಲಿಯೆಲ್ಲ ಕೂಡ ಗೊತ್ತಾಗಿರೋದು ಏನಾಗುತ್ತೆ ಅಂತಾರೆ, ಅವರು ಕ್ರಿಶ್ಚಿಯನ್ಸ್ ಆಗಿರ್ತಾರೆ ಮತ್ತು ಇವರು ಕೂಡ ಒಂದು ನಾರ್ಮಲ್ ಜನಾಂಗ ಆಗಿರ್ತಾರೆ. ಅವಾಗೇನಾಗುತ್ತೆ, ಕ್ರಿಶ್ಚಿಯನ್ಸಲ್ಲಿ ಅವರು ಚರ್ಚ್ಗೆ ಅಂತ ಹೋಗಿರ್ತಾರೆ. ಆ ಚರ್ಚ್ಗೆ ಅಂತ ಹೋಗಿದಾಗ ಅಲ್ಲಿ ಚರ್ಚಲ್ಲಿ ಎಲ್ಲರನ್ನೂ ಕೇಳೋದಾಗಿರ್ಬೋದು ಮತ್ತು CC ಕ್ಯಾಮ್ರಾದಲ್ಲಿ ಹಲವಾರು ಕಡೆ ಸರ್ಚಿಂಗನ್ನು ಮಾಡ್ತಾ ಇರ್ತಾರೆ. ಮತ್ತು ಇವಳು ಎಲ್ಲಿ ಹೋಗ್ತಿದ್ದಲ್ಲ, ಏನು ಮಾಡ್ತಿದ್ದಲ್ಲ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ನನ್ನ ಪ್ರಕಾರ ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಕೂಡ ಇದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಕಥೆಯನ್ನು ಕೂಡ ಎಲ್ಲೂ ಕೂಡ ಬೋರ್ ಆಗದ ರೀತಿ ಈ ಮೂವಿಯನ್ನು ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ನಿರ್ಮಾಪಕ ಅವರಾಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.